ಕರುನಾಡಿಗೆ ನಮಸ್ಕಾರ. ನಾನು ನಿಮ್ಮ ಧನಯ್ಯ ಸರ್, ಅಕ್ಕಲಕೋಟೆ. ಇಂದು 24 ಮಾರ್ಚ್ 2024. ಇಂದು ನಾವೆಲ್ಲರೂ ಹೋಳಿ ಹಬ್ಬವನ್ನು ತುಂಬ ವಿಜೃಂಭಣೆಯಿಂದ ಭಾರತ ತುಂಬೆಲ್ಲ ಆಚರಣೆ ಮಾಡುತ್ತಿದ್ದೇವೆ. ಈ ಹೋಳಿ ಹಬ್ಬದ ತಮಗೆಲ್ಲರಿಗೂ ಶುಭಾಶಯ. ವಿಶೇಷವಾಗಿ ಇಲ್ಲಿ ಮಹಾರಾಷ್ಟ್ರದಲ್ಲಿ ಇಂದು ಆಚರಣೆ ಮಾಡುತ್ತಿದ್ದಾರೆ. ನಿಮಗೂ ಕೂಡ ಹೋಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಇವತ್ತಿನ ಈ ವಿಡಿಯೋ ಮಾಡುವ ಪ್ರಮುಖ ಉದ್ದೇಶ ಏನು ಅಂದರೆ, ಕರ್ನಾಟಕ ಕೆಸೆಟ್ ಪರೀಕ್ಷೆಯ ಫಲಿತಾಂಶ ರೆಡಿಯಾಗಿದೆ. ಒಂದು ನನ್ನ ಅನುಭವದ ಪ್ರಕಾರ ನಾನು ಮಾತನಾಡುತ್ತಿದ್ದೇನೆ. ದಯವಿಟ್ಟು ಮತ್ತು ಒಳ್ಳೆ ಕೇದವರು ಬಂದು ನನಗೆ ಕೇಸ್ ಮಾಡಿರಪ್ಪ. ಒಂದು ಅನುಭವದ ಪ್ರಕಾರ ಮತ್ತು ಫೋನ್ ಹಚ್ಚಿ ನಾನು ಕೇಳೇನ್ರಿ ಮಾಹಿತಿಯನ್ನು. ನನಗೆ ತಿಳಿದಂಥ ಮಾಹಿತಿಯ ಪ್ರಕಾರ ಕೆಸೆಟ್ ಪರೀಕ್ಷೆಯ ಫಲಿತಾಂಶ ರೆಡಿ ಇದೆ. ಆದರೆ ಎಂದು ಪ್ರಕಟಣೆ ಮಾಡಬೇಕು ಅನ್ನೋ ಸಲುವಾಗಿ ಕೆದವರಿಗೆ ಪರ್ಮಿಷನ್ ಬೇಕಾಗಿದೆ. ಕೆಸೆಟ್ ರಿಸಲ್ಟದ ಫಲಿತಾಂಶ ಪ್ರಕಟಣೆ ಮಾಡಲು ಇಬ್ಬರ ಪರ್ಮಿಷನ್ ಬೇಕಾಗುತ್ತದೆ. ಒಂದು UGCಯ ಹೆಡ್ ಆಫೀಸ್, ಯೂನಿವರ್ಸಿಟಿ ಗ್ರ್ಯಾಂಟ್ ಕಮಿಷನ್ ಅವರ ವತಿಯಿಂದ ಪರ್ಮಿಷನ್ ತೆಗೆದುಕೊಳ್ಳಬೇಕಾಗುತ್ತದೆ. ಇಲ್ಲಿ ರೆಡಿಯಾದಂತಹ ಫಲಿತಾಂಶ ದಿಲ್ಲಿಗೆ ಹೋಗಿದೆ. ಅವರು ಈಗ ಇದಕ್ಕೆ ಅನುಮತಿ ಕೊಡಬೇಕು. ಅದರ ಜೊತೆಗೆ ಈಗ 18ನೇ ಲೋಕಸಭೆಯ ಚುನಾವಣೆಯ ಒಂದು ಕಾಲಾವಧಿ ಇದೆ. ಈಗ ಇದು ಆಚಾರ ಸಂಹಿತೆ, ಕೋಡ್ ಆಫ್ ಕಂಡಕ್ಟ್ ಆಚಾರ ಸಂಹಿತೆ ಇದೆ. ಈಗ ಕೋಡ್ ಆಫ್ ಕಂಡಕ್ಟ್ ಇದೆ. ರಿಸಲ್ಟ್ ಡಿಕ್ಲೇರ್ ಮಾಡಲು ಬರುವುದಿಲ್ಲ. ನೆನಪಿಡ್ರಿ, ಪರೀಕ್ಷೆ ತೆಗೆದುಕೊಳ್ಳಲು ಬರುವುದಿಲ್ಲ, ಫಲಿತಾಂಶ ಪ್ರಕಟಿಸಲು ಬರುವುದಿಲ್ಲ. ಈ ಕಾಲಾವಧಿದೊಳಗೆ 18 ಈಗ ಆಚಾರ ಸಂಹಿತೆ ಕೋಡ್ ಆಫ್ ಕಂಡಕ್ಟ್ ಪ್ರಾರಂಭ ಆಗಿದೆ. 18ನೇ ಇಲೆಕ್ಷನ್, ಲೋಕಸಭೆ ಇಲೆಕ್ಷನ್ ಈಗ ಪ್ರಕ್ರಿಯೆಯಲ್ಲಿದೆ. ಒಟ್ಟು 5 ಹಂತಗಳಲ್ಲಿ ಇಲೆಕ್ಷನ್ ನಡೆಯುತ್ತಿದೆ. 19 ಏಪ್ರಿಲ್, 26 ಏಪ್ರಿಲ್, 7 ಮೇ, 13 ಮೇ, ಆಮೇಲೆ 20 ಮೇ, ಹಿಂಗೆ 5 ಹಂತಗಳಲ್ಲಿ ಇಲೆಕ್ಷನ್. ಎಲ್ಲಿ ನಮ್ಮ ಇದ್ರೊಳಗೆ ಮಹಾರಾಷ್ಟ್ರದೊಳಗೆ, ಕರ್ನಾಟಕದೊಳಗೆ 7 ಹಂತ, ಟೋಟಲ್ ದೇಶದೊಳಗೆ 7 ಹಂತಗಳದೊಳಗದ. ಸೊ ಟೋಟಲ್ ಈ ಇಲೆಕ್ಷನ್ ಪೀರಿಯಡ್ ಮುಗಿಯೋ ತನಕ ಯಾವ ರಾಜ್ಯದೊಳಗೆ ಕೂಡ ಎಕ್ಸಾಮ್ ಕಂಡಕ್ಟ್ ಮಾಡ್ಲಿಕ್ಕೆ ಬರೋಂಗಿಲ್ಲ ರೀ, ಎಕ್ಸಾಮ್ ನಡೆಸಲಿಕ್ಕೆ ಬರೋಂಗಿಲ್ಲ. ಇಲೆಕ್ಷನ್ ಆದೇಶ, ಇಲೆಕ್ಷನ್ ಕಮಿಷನ್ ಪ್ರಕಾರ. ಮತ್ತು ಒಂದು ವೇಳೆ ಇದಕ್ಕಿಂತ ಮುಂಚೆ ಎಕ್ಸಾಮ್ ನಡೆದಿತ್ತು, ಆ ಎಕ್ಸಾಮ್ ಫಲಿತಾಂಶ ಪ್ರಕಟಣೆ ಮಾಡುವ ಸಲುವಾಗಿ ಇಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಇವರು ಒಂದು ವೇಳೆ ಅನುಮತಿ ಕೊಟ್ರಂದ್ರೆ ರಿಸಲ್ಟ್ ಮುಂದಿನ ವಾರದೊಳಗೆ ಡಿಕ್ಲೇರ್ ಆಗ್ತದೆ ರೀ. ನೆನಪಿಟ್ರಿ, ನಾನು ಏನು ಹೇಳ್ತಾ ಇದ್ದೀನಿ. ಕೆಸೆಟ್ ಫಲಿತಾಂಶ ರೆಡಿ ಆಯ್ತು ರೀ. UGC ಹೆಡ್ ಆಫೀಸಿಗೆ ಪರ್ಮಿಷನ್ ತೆಗೆದುಕೊಳ್ಳೋ ಸಲುವಾಗಿ ಅಲ್ಲಿ ಅವರಿಗೆ ಅರ್ಜಿ ಮಾಡಿದ್ದಾರೆ ಅವರು, KA ಆಫೀಸದವರು. ಆಮೇಲೆ ಇಲೆಕ್ಷನ್ ಕಮಿಷನ್ ಕೂಡ ಅನುಮತಿ ಸಲುವಾಗಿ ರಿಸಲ್ಟನ್ನು ಕಳಿಸಿದ್ದಾರೆ. ಅವರು ಇಲೆಕ್ಷನ್ ಕಮಿಷನ್ದವರು ಎಸ್ ಅಂದರೆ ರಿಸಲ್ಟ್ 1 ವಾರದಲ್ಲಿ ಬಿಡುಗಡೆ. ಒಂದು ವೇಳೆ ಇಲೆಕ್ಷನ್ ಕಮಿಷನ್ದವರು ರಿಸಲ್ಟ್ ಡಿಕ್ಲೇರ್ ಮಾಡ್ಲಿಕ್ಕೆ ಅವರು ಅನುಮತಿ ಕೊಡದೇ ಇದ್ದರೆ 2 ತಿಂಗಳ ಇಲೆಕ್ಷನ್ ರಿಸಲ್ಟ್ ಲೇಟ್ ಆಗ್ತದೆ ನೋಡ್ರಿ. ಏನು ಅಲ್ಲಗತ್ತೀನಿ ರೀ, ಇದು ನನ್ನ ಅನುಭವ ಪ್ರಕಾರ. ಈ 10 ವರ್ಷ ಇದು ಕೆಸೆಟ್ ನೆಟ್ ಎಕ್ಸಾಮ್ ನಡೆಯುವಾಗ ಇಲೆಕ್ಷನ್ ಟೈಮ್ ಪೀರಿಯಡ್ದೊಳಗೆ ಏನೇನು ನಡೆದಿತ್ತು, ಇದಕ್ಕಿಂತ ಹಿನ್ನೆಲೆ ಆ 2 ಎಕ್ಸಾಮ್ ಪೀರಿಯಡ್ದೊಳಗೆ ಏನಾಗಿತ್ತು, ಈಗಲೂ ಅದೇ ರೀತಿ ನಡೀಬೋದು ಅನ್ನೋ ಒಂದು ನನ್ನ ಅನುಭವದ ಪ್ರಕಾರ ಇದು ಮಾತು. ಯಾರೂ ಕೂಡ ನನಗೆ ಹಿಂಗೆ ಅಥೆಂಟಿಕ್ಕಾಗಿ ಹೇಳಿಲ್ಲ, ಬಟ್ ನಾನು ನನ್ನ ಅನುಭವದ ಪ್ರಕಾರ ಈ ಮಾತನ್ನು ಹೇಳುತ್ತಿದ್ದೇನೆ. ಏನು, ಕೆಸೆಟ್ ರಿಸಲ್ಟ್ ಫಲಿತಾಂಶ ರೆಡಿ ಐತಿ, ರಿಸಲ್ಟ್ ಡಿಕ್ಲೇರ್ ಮಾಡೋರು ಅದಾರ್ರಿ. ರಿಸಲ್ಟ್ ಡಿಕ್ಲೇರ್ ಮಾಡಬೇಕಾದ್ರೆ UGC ಹೆಡ್ ಆಫೀಸದ ಫೈನಲ್ ಅವ್ರದ್ದು ಪರ್ಮಿಷನ್ ತೊಗೋಬೇಕು. ಫೈನಲ್ ಇವ್ರದ್ದು ಯಾರ್ದು UGC ದಿಲ್ಲಿ ಆಫೀಸದಿಂದ ಪರ್ಮಿಷನ್ ತೊಗೋಬೇಕು. ಆಮೇಲೆ ಇವ್ರು ಕೊಡ್ತಾರೆ, UGCದವ್ರು ಏನು ಪ್ರಾಬ್ಲಮ್ ಇಲ್ಲ. ಇವ್ರು ಕೊಡೋದು ಅವಘಡದು, ಇವ್ರು ಕೊಡೋದು ಸ್ವಲ್ಪ ತೊಂದರೆ. ಇಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾದವರು ಇವ್ರು ಒಂದು ವೇಳೆ ಪರ್ಮಿಷನ್ ಕೊಟ್ಟರಂದ್ರೆ ಬೇಗ ರಿಸಲ್ಟ್ ಡಿಕ್ಲೇರ್. ಇವ್ರು ಒಂದು ವೇಳೆ ರಿಸಲ್ಟ್ ಡಿಕ್ಲೇರ್ ಮಾಡ್ಲಿಕ್ಕೆ ಅನುಮತಿ ಕೊಡಲಿಲ್ಲ ಅಂದರೆ ಜೂನ್ ಒಳಗೆ ರಿಸಲ್ಟ್ ಡಿಕ್ಲೇರ್ ಆಗೋದು ನೋಡಪ್ಪ. 2 ತಿಂಗಳು ಲೇಟ್ ಅದ ನೋಡ್ರಪ್ಪ ಗಾಡಿ. Kind attention to the passengers. We regret to inform you the KA result, the train number is going to run too late, 2 months late. ಪ್ರಯಾಣಿಕರೇ ಗಮನ ಕೊಡಿ,
ನಿಮಗೆ ತಿಳಿಸಲು ವಿಷಾದವೆನಿಸುತ್ತಿದೆ. ಟ್ರೈನು ತುಂಬ 2 ತಿಂಗಳು ಲೇಟಾಗಿ ಓಡುತ್ತಿದೆ. 2 ತಿಂಗಳು ಲೇಟ್ ಆಗಿ ನೋಡಿ ರಿಸಲ್ಟ್ ಡಿಕ್ಲೇರ್ ಮಾಡ್ಲಕ್ಕೆ ರೀ. ಮತ್ತು ಸರ್ ಅಲ್ಲಿ ತನಕ ಏನು ಮಾಡೋದು ರೀ? ಅಲ್ಲಿ ತನಕ ನೆಟ್ ಎಕ್ಸಾಮ್ ಓದ್ಕೋದು ಕೊಡ್ರಿ. ಜೂನ್ ಒಳಗೆ ನೆಟ್ ಎಕ್ಸಾಮ್ ಐತಿ. ಜೂನ್ದು ನೆಟ್ ಎಕ್ಸಾಮನ್ನು ಫುಲ್ ಪ್ರಿಪರೇಷನ್ ಮಾಡಿರಿ. ಜೂನ್ ಒಳಗೆ ನೆಟ್ ಎಕ್ಸಾಮ್ ಕ್ಲಿಯರ್ ಆಗ್ತದೆ ರೀ. ಆಯಿತು, ರಿಸಲ್ಟ್ ಬೇಗ ಡಿಕ್ಲೇರ್ ಮಾಡ್ತಾರೆ ನೋಡ್ರಿ. ನಾ ಹೇಳೋದು ರಿಸಲ್ಟ್ ಡಿಕ್ಲೇರ್ ಮಾಡಿದ್ರೆ 1 ವಾರದೊಳಗೆ ರಿಸಲ್ಟ್ ಆಗ್ತದೆ ರೀ. ಇವರು ಜರ ಪರ್ಮಿಷನ್ ಕೊಡಲಿಲ್ಲ ಅಂದ್ರೆ 2 ತಿಂಗಳು ಲೇಟ್. ಇನ್ನು ಇವ್ರು ಕೊಡ್ತಾರೋ ಬಿಡ್ತಾರೋ ಅನ್ನೋದು ಈಗ ಇವ್ರಿಗೆ ದೊಡ್ಡ ಟೆನ್ಷನ್ ಅದ ರೀ. ಈ ಎಲ್ಲ ಇಲೆಕ್ಷನ್ ನಡೆಸ್ಬೇಕಾದ್ರೆ ಏನಾಗ್ತದೆ ನೋಡ್ಬೇಕ್ರಿ. ನನಗೆ ತಿಳಿದಷ್ಟು ಮಾಹಿತಿಯನ್ನು ಹೇಳಿದ್ದೇನೆ. ಈ ಮಾಹಿತಿ ತುಂಬ ಅಥೆಂಟಿಕ್. ಓಕೆ, ನನ್ನ ಪ್ರಕಾರ ಅಥೆಂಟಿಕ್. ಆದರೆ ಹೋಳಿ ಹಬ್ಬದ ದಿವಸ ಸರ್ ನಿತ್ತು ಹೊಯ್ಕೊಳ್ಳೋದಲ್ಲ ರೀ. ಹೋಳಿ ಹಬ್ಬದ ದಿವಸ ಎಂಥ ಸುದ್ದಿ ಹೇಳಿರಿ ಯಪ್ಪ, ಲಬ 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 ಹೊಯ್ಕೊಳ್ಳೋ. ಇವ್ರ ಆಫೀಸ್ ಮುಂದೆ ರಿಸಲ್ಟ್ ಹಚ್ಚೋ. ಹೋಳಿ ಹಬ್ಬ ಹೊಯ್ಕೊಳ್ಳೋದು ಹಬ್ಬದ ನೋಡ್ರಿ ಇದು. ಹೋಳಿ ಹಬ್ಬದ ದಿವಸ ಏನು ಹೋಳಿ ಅಂದ್ರೆ ಏನು? ನಮ್ಮ ಸಂತ ತುಕಾರಾಮರು ಮಹಾರಾಷ್ಟ್ರದೊಳಗೆ ಒಂದು ವಚನ ಒಂದು ಹೆಂಗೆ ಬಸವಣ್ಣನವರು 12ನೇ ಶತಮಾನದೊಳಗೆ ವಚನಕಾರರು ಎಲ್ಲರೂ ಏನು ವಚನಗಳನ್ನು ಬರೆದಿದ್ರು, ಹಾಗೆ ಇವರು ವಚನ ಬರ್ದಾರೆ. ಆದರೆ ಮರಾಠಿ ಒಳಗೆ ವಚನಗಳನ್ನು ಇವರು ಬರೆದಿದ್ರು. ಇದಕ್ಕೆ ಅಭಂಗ ಅಂತೇಳಿ ಕರೀತಾರೆ. ಸಂತ ತುಕಾರಾಮರವರು ಏನು ಹೇಳಿದರು? ದೈನ್ಯ ದುಃಖ ಅಮ ನ ಏತಿ ಜವಳಿ, ದೈನ್ಯ ದುಃಖ ಅಮ ನ ಏತಿ ಜವಳಿ, ದಹನ ಹೇ ಹೋಳಿ ಹೋತಿ ದೋಷಿ. ನಮ್ಮ ಹತ್ರ ಇರುವಂಥ ದೋಷಗಳನ್ನು ನಾವು ದಹನ ಮಾಡಬೇಕು, ನಾವು ಸುಡಬೇಕು ಅಂದಾಗ ದೈನ್ಯ ಅಂದರೆ ದುಃಖ ಮತ್ತು ದಾರಿದ್ರ್ಯ ನಮ್ಮ ಹತ್ತಿರ ಬರುವುದಿಲ್ಲ. ಈ ಹೋಳಿ ಹಬ್ಬಕ್ಕಾಗಿಯೇ ಇವರು ಈ ಅಭಂಗನ ಬರೆದಿದ್ದರು. ಸಂತ ತುಕಾರಾಮರು ಏನು ಹೇಳ್ತಾರೆ ರೀ? ಈ ಹಬ್ಬದ ದಿವಸ ನಾವು ನಮ್ಮ ಹತ್ತಿರ ಇರುವಂಥ ದೋಷಗಳನ್ನು, ನ್ಯೂನತೆಗಳನ್ನು, ಅವುಗಳನ್ನು ಸುಡಬೇಕು. ಈ ನಮ್ಮ ಹತ್ರ ಇರುವಂಥ ದೋಷಗಳನ್ನು ನಾವು ಸುಟ್ಟರೆ ನಮಗೆ ದುಃಖ ಬರುವುದಿಲ್ಲ, ನಮಗೆ ದಾರಿದ್ರ್ಯ ಬರುವುದಿಲ್ಲ. ಆದರೆ ಸಮಾಜದೊಳಗಿರುವ ಜನರು ಕುಳ್ಳು ಕಟ್ಟಿಗೆಯನ್ನು ಇಂದು ಸುಡುತ್ತಾರೆ. ಆದರೆ ನಾವು ಏನು ಸುಡಬೇಕು? ನಮ್ಮ ಹತ್ರ ಇರುವಂಥ ದೋಷಗಳನ್ನು, ನಮ್ಮ ಹತ್ರ ಇರುವಂಥ ಅರಿಷಡ್ವಗಳನ್ನು ನಾವು ಸುಡಬೇಕು. ಅರಿಷಡ್ವಗಳು 6 ಕ್ರೂರಿ ವಿಚಾರಗಳು ನಮ್ಮ ಹತ್ರ ಇರ್ತಾವೆ. ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ. ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ. ಈ 6 ಅರಿಷಡ್ವಗಳನ್ನು, ನಮ್ಮ ಹತ್ರ ಇರುವ ದೋಷಗಳನ್ನು ನಾವು ಸುಟ್ಟಾಗ ಮಾತ್ರ ನಾವು ನೆಮ್ಮದಿಯಿಂದ ಬದುಕುತ್ತೇವೆ, ಸಮಾಧಾನದಿಂದ ಬದುಕುತ್ತೇವೆ. ಸಂತ ತುಕಾರಾಮರು ತಮ್ಮ ವಚನಗಳಲ್ಲಿ ಹೀಗೆ ಹೇಳುತ್ತಾರೆ: ನನಗೆ ಸುಖ ಬೇಡ, ನನಗೆ ಕೇವಲ ಸಂತರ ಸಹವಾಸ ಬೇಕು, ಶರಣರ ಸಂತರ ಸಹವಾಸ ಬೇಕು, ಮತ್ತು ಪಂಢರಪುರ ವಿಠಲನ ನಾಮಸ್ಮರಣೆ ನನ್ನ ನಾಲಿಗೆಯ ಮೇಲೆ ಇದ್ದರೆ ಸಾಕು. ಅದುವೇ ನನ್ನ ಜೀವನ, ಅದುವೇ ನನ್ನ ಪ್ರಪಂಚ, ಅದುವೇ ನನಗೆ ಮೋಕ್ಷ. ನನಗೆ ಇದಕ್ಕೆ ಬಿಟ್ಟು ಏನು ನನಗೆ ಸುಖ ಕೂಡ ಬೇಡ ಅಂತೇಳಿ ಸಂತ ತುಕಾರಾಮರು ತಮ್ಮ ವಚನದೊಳಗೆ ಹೇಳ್ತಾರೆ. ಆದರೆ ತುಕಾರಾಮ ಸಾಹೇಬ್ರೆ, ನಮಗೊಂದು ಕೆಸೆಟ್ ಸರ್ಟಿಫಿಕೇಟ್ ಬೇಕು ರೀ. ನಮ್ಗೆ ಕೆಸೆಟ್ ಸರ್ಟಿಫಿಕೇಟ್ ಸಿಕ್ಕರೆ ನಮಗೆಲ್ಲ ಸುಖ, ಸಮಾಧಾನ, ಶಾಂತಿ, ನೆಮ್ಮದಿ ಎಲ್ಲ ಸಿಗ್ತದೆ ರೀ. ಸಂತ ತುಕಾರಾಮರೇ, ನಮಗೊಂದು ಸರ್ಟಿಫಿಕೇಟ್ ಇಸ್ಕೊಂಡು ಕೊಡ್ರಿ. ಪಂಢರಪುರ ವಿಠಲ್ಗೆ ಹೇಳ್ರಿ ಒಂದು ಸರ್ಟಿಫಿಕೇಟ್ ಕೊಡು ಅಂತೇಳಿ. ಮತ್ತು ನೋಡ್ರಿ, ಪರೀಕ್ಷೆ ಪಾಸಾಗಿ ಸ್ಟಡಿ ಮಾಡಿದ್ರಂದ್ರೆ ಅವ್ರ ಸಂತ ತುಕಾರಾಮ ಬರೆದು ಕೊಡ್ತಾರೆ, ನೀವು ಪಾಸ್ ಇದ್ದೀರಿ ಅಂತೇಳಿ. ಆದರೆ ನಿಮ್ಮ ಹತ್ರ ಇರುವಂಥ ದೋಷಗಳು, ನಿಮ್ಮ ಹತ್ರ ಇರುವಂಥ ನೆಗೆಟಿವ್ ಆಲೋಚನೆಗಳು, ನಿರಾಶೆ ಆಗಲಿ, ನಿಂದೆಯಾಗಲಿ, ನಾವು ಇನ್ನೊಬ್ಬರ ಬಗ್ಗೆ ನಿಂದೆ ಮಾತಾಡ್ತೀವಿ, ನಿಂದೆ ಮಾಡ್ತೇವೆ, ಇನ್ನೊಬ್ಬರಿಗೆ ಹೆಸರಿಡೋದು, ಅಥವಾ ನಮ್ಮ ಹತ್ರ ನಿರಾಶೆ ಆಗ್ತೀವಿ, ಅಥವಾ ನೈರಾಶ್ಯದಿಂದ ಇರ್ತೀವಿ, ಡಿಪ್ರೆಷನ್ದೊಳಗೆ ಇರ್ತೀವಿ, ಅಥವಾ ಕೀಳರಿಮೆಯಿಂದ ಇರ್ತೀವಿ, ಅಥವಾ ನಮ್ಮ ಬಗ್ಗೆನೇ ನಾವು ನೆಗೆಟಿವ್ ಆಗಿ ಆಲೋಚನೆ ಮಾತಾಡ್ತೀವಿ, ಅಥವಾ ಭಾಳ ಆಸೆ ಪಡ್ತೀವಿ, ಅಥವಾ ಇನ್ನೊಬ್ಬರಿಗೆ ನೋಡಿ ನಾವು ದುಃಖ ಪಡ್ತೀವಿ. ಅಂಥದ್ದನ್ನು ಬೇಡ ಅಂತ ಹೇಳ್ತಾರೆ. ನೆಗೆಟಿವ್ ಆಲೋಚನೆಗಳನ್ನು ಮಾಡ್ಲಿಕ್ಕೆ ಹೋಗ್ಬಿಡ್ರಿ. ಇವುಗಳನ್ನು ಇವತ್ತು ಸುಡ್ರಿ. ಓದಿ ನೀವು ಬೆಳಗ್ರಿ, ಓದಿ ದೊಡ್ಡವರಾಗ್ರಿ, ಓದಿ ವಿದ್ಯಾವಂತರಾಗ್ರಿ, ಓದಿ ಜ್ಞಾನವಂತರಾಗ್ರಿ, ಓದಿ ಪ್ರಜ್ಞಾವಂತರಾಗ್ರಿ. ಅರಿವೇ ಗುರು. ಒಳ್ಳೆಯ ಅರಿವು ನಿಮಗೆ ಬರಬೇಕು. ಆದರೆ ಕೆಸೆಟ್ ರಿಸಲ್ಟ್ ನೋಡ್ರಪ್ಪ ಹೆಂಗೆ ಆಗ್ತದೆ ರಿಸಲ್ಟ್ಗೂ ಲೇಟ್. ಯಾರ್ಯಾರ್ದು ಪರ್ಮಿಷನ್ ತೊಗೋಬೇಕು ನೋಡ್ರಿ ರಿಸಲ್ಟ್ ಬರಬೇಕಾದ್ರೆ.
ಆದ್ರೆ ಜೂನ್ ಒಳಗೆ ಕೆಸೆಟ್ ಎಕ್ಸಾಮ್, ಜೂನ್ ಒಳಗೆ ನೆಟ್ ಎಕ್ಸಾಮ್ ಇರ್ತೈತಿ. ಆ ನೆಟ್ ಎಕ್ಸಾಮ್ ಸಲುವಾಗಿ ಭರ್ಜರಿಯಾಗಿ ನೀವು ತಯಾರು ಮಾಡ್ಕೊಂತಿರ್ಬೇಕು ನೋಡಪ್ಪ. ಜೂನ್ ನೆಟ್ ಎಕ್ಸಾಮ್, ಈಗ ಕೆಸೆಟ್ ಪಾಸ್ ಆಗಿರಿ ಅಂತ ತಿಳ್ಕೊರಿಲ್ಲ, ನೀವು ಪಾಸ್ ಆಗಿರಿ, ಜೂನಕ್ಕಾಗಿ ನೀವು ನೆಟ್ ಪ್ರಿಪೇರ್ ಮಾಡ್ಕೊತೀರಿ. ಸಪೋಸ್ ಯಾರು ಫೇಲ್ ಆಗಂಗಿದ್ರಿ, 120 ಬಿದ್ದವ್ರಿ, 110 ಬಿದ್ದವ ಅಂಥವ್ರು ಈಗೇ ತಿಳ್ಕೊಂಬಿಡ್ರಿ ನಾವಂತೂ ಫೇಲ್ ಆಗಿವಿ, ಬಟ್ ಜೂನ್ದೊಳಗೆ ನೆಟ್ ಎಕ್ಸಾಮ್ ಪಾಸ್ ಆಗ್ತೀವಿ ಅನ್ನೋ ಉದ್ದೇಶದಿಂದ ಈಗಿಲ್ಲಿಂದನೇ ಓದ್ಕೋತ ಇರಬೇಕಪ್ಪ ನೀವು. ಅದು ಎಕ್ಸಾಮ್ ಓರಿಯೆಂಟೆಡ್ ಓದಬೇಕು, ಕ್ಯಾಲ್ಕುಲೇಟೆಡ್ ಓದಬೇಕು, ಒಂದು ಎಚ್ಚರಿಕೆಯಿಂದ ಓದಬೇಕು. ಏನು ಓದಬೇಕು, ಎಷ್ಟು ಓದಬೇಕು ಅನ್ನೋದು ತುಂಬ ಇಂಪಾರ್ಟೆಂಟ್. ಸುಮ್ಮನೆ ಸಿಕ್ಕಿದ್ದೆಲ್ಲ ಓದ್ಕೋದು ಕೂಡಬಾರ್ದು. ಓಕೆ, ಸೊ ನನ್ನ ಒಂದು ಅನುಭವದ ಮಾತನ್ನು ನಿಮ್ಮ ಎದುರಿಗೆ ಹೇಳಿನಿ. ಸಂತ ತುಕಾರಾಮರು ಕೂಡ ನಿಮಗೆ ಶುಭಾಶಯಗಳನ್ನು ಹೇಳಿದ್ದಾರೆ. ಹ್ಯಾಪಿ ಹೋಳಿ ಹುಣ್ಣಿಮೆ ನಿಮಗೆಲ್ಲರಿಗೂ. ನಿಮ್ಮ ಆ ಎಲ್ಲ ಕೆಟ್ಟ ವಿಚಾರಗಳನ್ನು ಸುಟ್ಟು ಇವತ್ತು ಜೋರಾಗಿ ಒಂದು ಸಲ ಹೊಯ್ಕೊಂಡು ಬಿಡ್ರಿ. ಅದ್ರ ಜೋರಾಗಿ ರಿಸಲ್ಟ್ ಹಚ್ಚಿರಿ ಅಂತೇಳಿ ಇವರು ಮುಂದೆ ಹೊಯ್ಕೊಂಡು ಕೆ ಆಫೀಸ್ ಮುಂದೆ ಹೇಳಕ್ಕೆ ಬಿಡ್ರಿ. ಓಕೆ, ಇವರಂತೂ ಪರ್ಮಿಷನ್ ಕೊಡಬೇಕು. ಇವ್ರು ಏನು ಮಾಡ್ತಾರೆ ನೋಡ್ಬೇಕ್ರಿ. ಬೇಗ ರಿಸಲ್ಟ್ ಬಿದ್ದರೆ ಇವತ್ತು ಪಾಸ್, ರಿಸಲ್ಟ್ ಲೇಟ್ ಆದ್ರೆ 2 ತಿಂಗಳು ಲೇಟ್, ಇಷ್ಟಂತೂ ಆಯ್ತು ನೋಡ್ರಿ. ಓಕೆ, ಥ್ಯಾಂಕ್ ಯು ಸೋ ಮಚ್. ನಿಮಗೆಲ್ಲರಿಗೂ ಹೋಳಿ ಹುಣ್ಣಿಮೆಯ ಜೋರಾದ ಶುಭಾಶಯಗಳು. ಓದ್ರಿ, ವ್ಯವಸ್ಥಿತ ಸ್ಟಡಿ ಮಾಡಿರಿ. ಜೂನ್ ಒಳಗೆ JRF ಮಾಡ್ಕೊಂಬಿಡ್ರಿ. JRF ಸಿಕ್ಕಾಕರಿ ಇದರಿನವ್ರು ನಿಮ್ಗೆ ನೋಡಿ ಹಿಂಗೆ ಮಾಡಬೇಕು. ಏನು ಪಾಸ್ ಅದಲ್ಲ, ನಾವು ಕೆಸೆಟ್ ಪಾಸ್ ಅದ, NET ನೆಟ್ ಪಾಸ್ ಅದ, JRF ಅದ, ನಿಮ್ಮ ಶತ್ರುಗಳು ನಿಮ್ಗೆ ನೋಡಿ ಹಿಂಗೆ ಹಚ್ಚಬೇಕು. ನಾವು ಪಾಸ್ ಅದ ಅಂತೇಳಿ ನೀವು ಹಚ್ಚಬಾರ್ದು. ನಾ ಮತ್ತೆ ಫೇಲ್ ಅದೇ ಅಲ್ಲ, ಯಾಕೆ ಫೇಲ್ ಆದೆ ಅನ್ನೋ ಆಲೋಚನೆ ಮಾಡಿ ನೀವು ಇದನ್ನು ಓದ್ರಿ. ಓಕೆ, ದೇವರು ಒಳ್ಳೇದು ಮಾಡಲಿ, ಶರಣರು ನಿಮಗೆ ಒಳ್ಳೇದು ಮಾಡಲಿ. ಎಲ್ಲ ಶರಣೆಯರಿಗೆ ಈ ಶರಣನ ನಮಸ್ಕಾರ. ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ.